ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸ್ಯಾರಿ ಸ್ಟೈಲಿಂಗ್ ಬಗ್ಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅಂದರೆ ಇವಾಗ ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಏನಾದರೂ ಸೆಂಡ್ ಆಫ್ ಪಾರ್ಟಿ ಅಥವಾ ಏನಾದರೂ ಕಾಲೇಜಲ್ಲಿ ಏನಾದರೂ ಫಂಕ್ಷನ್ ಏನಾದರೂ ಇದ್ದಾಗ ಅಥವಾ ಆಫೀಸಲ್ಲಿ ಕಾರ್ಪೊರೇಟಲ್ಲಿ ಕೆಲಸ ಮಾಡೋವಂಥ ಹುಡುಗಿಯರಿಗೆ ತುಂಬ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಕ್ಕಾಗಲ್ಲ. ಸ್ವಲ್ಪ ಸ್ಯಾರಿಯಲ್ಲೇ ಸ್ವಲ್ಪ ಮಾಡಾಗಿ ರೆಡಿ ಆಗಬೇಕು. ಮತ್ತು ಇಲ್ಲಾಂದರೆ ಹೌಸ್ ವೈಫ್ ಯಾರಾದರೂ ಇದ್ದರೆ ಅವರು ಕೂಡ ಯಾವುದಾದ್ರೂ ಹೊರಗಡೆ ಏನಾದ್ರು ಪಾರ್ಟೀಸ್ಗೆಲ್ಲ ಹೋಗಬೇಕಂದ್ರೆ ಸ್ವಲ್ಪ ಮಾಡ್ರನ್ ಆಗಿ ಟಚ್ ಕೊಟ್ಟು ರೆಡಿ ಆಗಬೇಕು ಅನ್ನೋರಿಗೆ ಸೊ ಇವತ್ತಿನ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು. ಅಂದರೆ ನಾನಿವತ್ತು ತೋರಿಸ್ತಾ ಇರೋಂಥದ್ದು ಜಸ್ಟ್ ಒನ್ ಸ್ಟೈಲ್ ಅಷ್ಟೇ. ಅದನ್ನೇ ನೀವು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಅಂದರೆ ಮೆಸ್ಸಿ ಒಂದು ಏರ್ ಬನ್ ಆ ಥರದ್ದೆಲ್ಲ ಹಾಕ್ಕೊಂಡು ಮೆಸ್ಸಿ ಏರ್ ಮಾಡಿಕೊಂಡು ಮತ್ತು ಕೂದಲು ಬಿಟ್ಕೊಂಡು ಸೊ ನಿಮ್ಮ ಒಂದು ಸ್ಟೈಲು ಇವತ್ತು ಜಸ್ಟ್ ನಾನು ಒಂದು ಥರ ತೋರಿಸ್ತಾ ಇದ್ದೀನಿ. ಮತ್ತು ಇವತ್ತು ಒಂದು ಬಡ್ಜೆಟೇಬಲಲ್ಲಿ ಕಡಿಮೆ ಬಡ್ಜೆಟಲ್ಲಿ ಯಾವ ರೀತಿಯಾಗಿ ಒಂದು ರೆಡಿ ಆಗ್ಬೋದು ಅಂತ ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಸ್ಯಾರಿಗೆನೆ ತುಂಬಾ ಸಾವಿರಾರು ರೂಪಾಯಿ ಕೊಟ್ಟು ಮತ್ತೆ ಮೇಕಪ್ ಪ್ರಾಡಕ್ಟ್ಸ್ಗೆನೆ ತುಂಬಾ ಜಾಸ್ತಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅಂತವ್ರಿಗೆ ಇವತ್ತಿನ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಏನಂತ ಅಂದ್ರೆ ಇವತ್ತು ನಾನು ತರಿಸಿರೋ ಅಂತದ್ದು ಎಲ್ಲಾ ಪ್ರಾಡಕ್ಟ್ಸ್ ಬಂದು ಶಾಪ್ಸಿ ಇಂದ ತರಿಸಿರೋ ಅಂತದ್ದು. ನಾನೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಬಿಲೋ 300 ರೂಪೀಸ್ ಒಳಗಡೆನೆ ಇದೆ. ಅದು ಸ್ಯಾರಿ ಅಮೌಂಟ್ ಎಲ್ಲ ನೀವು ನೋಡಿದ್ರಂತೂ ನಿಜವಾಗ್ಲೂ ಶಾಕ್ ಆಗ್ತೀರಾ. ಆ ಸ್ಯಾರಿ ಅಂತೂ ಹೊರಗಡೆ ಎಲ್ಲ ನಾವೇನಾದ್ರೂ ಬೈ ಮಾಡ್ಬೇಕು, ಮನೆ ಹತ್ರ ನಿಯರೆಸ್ಟ್ ಶಾಪ್ ಅಲ್ಲಿ ಹೋಗಿ ಕೇಳಿದ್ರು ಕೂಡ ಮಿನಿಮಮ್ ಒಂದು 700 to 900 ರೂಪೀಸ್ ಇದ್ದೇ ಇರುತ್ತೆ. ಅಷ್ಟು ಒಳ್ಳೆ ಮೆಟೀರಿಯಲ್ ಇದೆ. ನನಗೆ ನಿಜವಾಗ್ಲೂ ಶಾಕ್ ಆಯ್ತು ನಾನು ಬಂದ್ಮೇಲೆ. ಯೂಶಲಿ ಚೆನ್ನಾಗಿಲ್ಲ ಅಂದ್ರೆ ನಾನೇ ರಿಟರ್ನ್ ಕಳಿಸ್ಬಿಡ್ತೀನಿ, ಬಟ್ ಆದ್ರೆ ತುಂಬಾನೇ ಚೆನ್ನಾಗಿತ್ತು. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ರೆಡಿ ಆಗೋದಕ್ಕೆ ಏನು A to Z ಐಟಮ್ಸ್ ಎಲ್ಲ ಕೂಡ ನಾನು ಶಾಪ್ ಮಾಡಿಲ್ಲ. ಬಿಕಾಸ್ ಈಗ ಆಲ್ರೆಡಿ ನಮ್ಮ ಹತ್ರ ಲಿಪ್ಸ್ಟಿಕ್ ಆಗಿರ್ಬೋದು ಅಥವಾ ಒಂದು ಮೇಕಪ್ ಕೆಲವೊಂದಷ್ಟು ಕಾಂಪ್ಯಾಕ್ಟ್ ಆಗಿರ್ಬೋದು, ಪೌಡರ್, ಫೌಂಡೇಶನ್, ಕ್ರೀಮ್ಸ್ ಇದೆಲ್ಲ ಆಲ್ರೆಡಿ ಇದ್ದೇ ಇರುತ್ತೆ. ಸೊ ಕೆಲವೊಂದಷ್ಟು ನಾನು ಇವತ್ತು ನನ್ನ ಹತ್ರ ಯಾವುದು ಅದಕ್ಕೆ ಮ್ಯಾಚ್ ಆಗೋಂಥದ್ದು ಇರ್ಲಿಲ್ಲ, ಅದನ್ನ ನಾನು ಇವತ್ತು ತರಿಸಿದ್ದೀನಿ. ಮೊದಲನೇದಾಗಿ ನಾನು ತರಿಸಿರೋ ಅಂತದ್ದು ಈ ಒಂದು ಬ್ಯಾಗ್. ಸೊ ಇದನ್ನ ಬೇಕಾದ್ರೆ ನಾನು ಎಲ್ಲ ಕೂಡ ವೇರ್ ಮಾಡಿ ಹೇಗೆ ಸ್ಟೈಲ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸ್ವಲ್ಪ ಇದು ಮೀಡಿಯಂ ಸೈಜ್ ಇದೆ, ತುಂಬಾ ಚಿಕ್ಕದು ಅಲ್ಲ, ತುಂಬಾ ದೊಡ್ಡದು ಅಲ್ಲ, ಆ ರೀತಿಯಾಗಿದೆ. ಇದೇನಂತಂದ್ರೆ ಈ ತರ ಸ್ಟೈಲಿಂಗ್ ಈ ತರ ಒಂದು ಪಾರ್ಟೀಸ್ಗೆ, ಈ ತರ ಒಂದು ಫಂಕ್ಷನ್ ಗಳಿಗೆ ಹಾಕೊಂಡು ಹೋಗ್ಬೇಕಂತೆಲ್ಲ ನಿಮ್ಮ ಇಷ್ಟ, ನೀವು ಯಾವ ತರ ಬೇಕಾದ್ರೂ ಕೂಡ ಸ್ಟೈಲಿಂಗ್ ಮಾಡ್ಬೋದು. ಜಸ್ಟ್ ನಾನು ಇವತ್ತು ಒಂದು ಸ್ಟೈಲ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ, ಮೋಡ್ ಟಚ್ ಕೊಟ್ಬಿಟ್ಟು ಈ ತರ ಬೇಕಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಒನ್ ಸೈಡ್ ಜಸ್ಟ್ ಹೀಗೆ ಬೇಕಾದ್ರೂ ವೇರ್ ಮಾಡ್ಬೋದು. ಎಲ್ಲ ಒಂದು ಪ್ರೈಸ್ ನ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ. ಮತ್ತೆ ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪ್ರಾಡಕ್ಟ್ಸ್ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದಂತವ್ರು ಚೆಕ್ ಮಾಡ್ಬೋದು. 2 ಜಿಪ್ ಬರುತ್ತೆ, ಮತ್ತೆ ಒಳಗಡೆ ಒಂದು ಜಿಪ್ ಬರುತ್ತೆ. ಕ್ವಾಲಿಟಿ ಕೂಡ ಅಷ್ಟೇ ಓಕೆ, ಚೆನ್ನಾಗೇ ಇದೆ. ಆರಾಮಾಗಿ ಇದನ್ನ ಕ್ಯಾರಿ ಮಾಡ್ಬೋದು, ಚೆನ್ನಾಗೇ ಇದೆ. ಸೊ ಇದೊಂದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನಾನು ಈ ಒಂದು ಇಯರಿಂಗ್ಸ್ ಎಲ್ಲ ಹಾಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕೇಳಿದ್ರಿ ಎಲ್ಲಿ ತಗೊಂಡ್ರಿ ಏನು ಅಂತೆಲ್ಲ. ಸೊ ಇದು ಹೊರಗಡೆ ಕೂಡ ಸಿಗುತ್ತೆ, ಬಟ್ ಆದ್ರೆ ನನಗೆ ಶಾಪ್ಸಿಯಲ್ಲಿ ತುಂಬಾ 100 ಚೇಂಜ್ಗೇನೋ ನನಗೆ ಈ ಒಂದು ಇಯರಿಂಗ್ಸ್ ಮತ್ತೆ ಈ ಒಂದು ಸೆಟ್ ಸಿಕ್ತು. ಹಾಗಾಗಿ ಅಲ್ಲೇ ನಾನು ಶಾಪ್ ಮಾಡಿದೆ. ಈಗ ಏನಂತ ಅಂದ್ರೆ ಇವಾಗ ಒಂದು ಟ್ರೆಂಡ್ ಏನಂತ ಅಂದ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ಒಂದು ಕಾಂಬೋನಲ್ಲಿ ಸ್ಟೈಲಿಂಗ್ ಮಾಡೋದು. ಸೊ ಇವಾಗಿನ ಒಂದು ಟ್ರೆಂಡ್ ಆಗಿದೆ. ನಾನು ಕೂಡ ಅದೇ ರೀತಿನಲ್ಲಿ ಮಾಡೋಣ ಅಂತ. ಸೊ ಇದೊಂದು ನೆಕ್ ಪೀಸ್ ಬರುತ್ತೆ, ಮತ್ತೆ ಇಯರಿಂಗ್ ಬಿಗ್ ಒಂದು ಲೂಪ್ ಇಯರಿಂಗ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ. ಇನ್ಮೇಲೆ ಮೆನ್ಷನ್ ಮಾಡಿರ್ತೀನಿ ಏನೇನ್ ಕಾಸ್ಟ್ ಇದೆ ಅಂತೆಲ್ಲ, ಮತ್ತೆ ಲಿಂಕ್ಸ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇದೊಂದು 130 ಸಮ್ ಚೇಂಜ್ ಏನೋ ಇದೆ. ಸೊ ಇದೊಂದು ಸೆಟ್ ನಾನು ತರಿಸಿದ್ದೀನಿ. ಇನ್ನ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇವಾಗ ನಾನು ನೇಲ್ಸ್ ಎಲ್ಲ ಬೆಳೆಸೋದಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು ಮನೆಯಲ್ಲಿ ಹೌಸ್ ವೈಫ್ ಆಗಿರೋದ್ರಿಂದ ಕೆಲಸ ಇದ್ದೇ ಇರುತ್ತೆ. ತುಂಬಾ ನೇಲ್ಸ್ ಎಲ್ಲ ಬೆಳೆಸಿದ್ರೆ ಹಾಗೆ ಕಟ್ ಆಗೋದು ಹಾಗೆಲ್ಲ ಆಗ್ತಿರುತ್ತೆ. ಮತ್ತೆ ಸಮ್ಟೈಮ್ಸ್ ಇರಿಟೇಟ್ ಕೂಡ ಆಗ್ತಿರುತ್ತೆ ನಮಗ್ ಬೇಡ ಅನ್ನಿಸ್ದಾಗಲ್ಲ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಈ ತರ ಆರ್ಟಿಫಿಷಿಯಲ್ ನೇಲ್ಸ್ ನಾನು ತರಿಸಿದ್ದೀನಿ ಗೋಲ್ಡ್ ಕಲರ್ ಅಲ್ಲಿ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಬೆಸ್ಟ್ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಇದೆ. ಅದಕ್ಕೆ ಈ ತರ ಗ್ಲೂ ಕೂಡ 2 ಬಾಟಲ್ ಗ್ಲೂ ಕೊಟ್ಟಿದ್ದಾರೆ. ಸೊ ಯೂಸ್ ಮಾಡ್ಬೋದು, ತುಂಬಾ ದಿನ ಯೂಸ್ ಮಾಡ್ಬೋದು. ಇದು ಏನಂತಂದ್ರೆ ಇದು ಒಂದ್ಸಲ ಯೂಸ್ ಅಂಡ್ ಥ್ರೋ ತರ ಅಲ್ಲ, ಸುಮಾರು ಟೈಮ್ ನಾವು ಇದನ್ನ ಯೂಸ್ ಮಾಡ್ಬೋದು. ಮತ್ತೆ ಇದ್ರಲ್ಲಿ ಇನ್ನೊಂದು ಏನ್ ಗೊತ್ತಾ ಅಡ್ವಾಂಟೇಜ್, ಇದ್ರಲ್ಲೇನೆ ಕೂಡ ಗ್ಲೂ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಸ್ಟಿಕ್ ಮಾಡ್ಕೊಳ್ಬಹುದು. 1-2 ಸಲ ಬರುತ್ತೆ, ಬಟ್ ತುಂಬಾ ಹೊತ್ತು ಇದು ಬೀಳೋದೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ ಇದು. ಸೊ ನಾವು ಜೋರಾಗಿ ಕಿತ್ತಿದ್ರೆ ಮಾತ್ರ ಇದು ಬರುತ್ತೆ.
ಬರುತ್ತೆ, ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಯಾರಾದ್ರೂ ಬೇಕು ಈ ತರ ಆರ್ಟಿಫಿಷಿಯಲ್ ನೇಲ್ಸ್ ಅಂದ್ರೆ ತಗೋಬಹುದು. ಮತ್ತೆ ಇದೇನಂತ ಅಂದ್ರೆ ಆರ್ಟಿಫಿಷಿಯಲ್ ನೇಲ್ಸ್ ಅಂತ ಅನ್ಸೋದೇ ಇಲ್ಲ, ಹಾಕೊಂಡಾಗ ತುಂಬಾ ನೀಟಾಗಿ ಕಾಣಿಸುತ್ತೆ ಇದು. ಸೊ ಇದೊಂದು ತರಿಸಿರೋಂಥದ್ದು. ಮತ್ತೆ ನಾನು 2 ರೀತಿಯಾದಂತ ಇಯರಿಂಗ್ಸ್ ನ ತರಿಸಿದೀನಿ. ಅದು ಯಾವ ಸೂಟ್ ಆಗುತ್ತೆ ಅದನ್ನ ಹಾಕೊಳ್ಳೋಣ ಅಂತ. ನಾನು ಆಗ್ಲೇ ಹೇಳ್ದಾಗೆ ಇದೇ ರೀತಿನಲ್ಲಿ ಸ್ಟೈಲ್ ಮಾಡ್ಬೇಕು ಅಂತಿಲ್ಲ, ನಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಸ್ಟೈಲ್ ಮಾಡ್ಬೋದು. ಅದಕ್ಕೆ ನಾನು ಈ ತರ ಸ್ಟಡ್ಸ್ ಗಳನ್ನ ತರಿಸಿದೀನಿ, ಇಯರಿಂಗ್ಸ್ ಸ್ಟಡ್ಸ್. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ಸುಮಾರು ಎಷ್ಟು ಪೇರ್ಸ್ ಬರುತ್ತೆ, 1 2 3 4 5 6 7 8 9 10 11 12 ಆಲ್ಮೋಸ್ಟ್ 1 ಡಜನ್ ಇದೆ ಇದರಲ್ಲಿ. ಸೊ ತುಂಬಾ ನಾವು ಯಾವ್ದಾದ್ರು ಡ್ರೆಸ್ಗಳಿಗೂ ಕೂಡ ಹಾಕೊಳ್ಬಹುದು, ಮತ್ತೆ ಸ್ಯಾರಿಗೂ ಇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಸ್ಟಡ್ಸ್ ನ ತರಿಸಿದೀನಿ. ಸೊ ಇದು ಕೂಡ ಎಲ್ಲ ಬಿಲೋ 300 rupees ಒಳಗೆ ಬರುತ್ತೆ. ಎಲ್ಲ ಕೂಡ ಎಲ್ಲ ವೆರಿ ರೀಸನಬಲ್ ಪ್ರೈಸ್ ನಲ್ಲಿ ತರಿಸಿರುವಂತದ್ದು ಶಾಪ್ಸಿಯಿಂದ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ರಿದಮ್ ಹಾರ್ತ್ ಅವ್ರದ್ದು, ಈಗ ತುಂಬಾ ಮಾರ್ಕೆಟ್ ನಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋಂತ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ಇದು ಲಿಪ್ ಅಂಡ್ ಚೀಕ್ ಟಿಂಟ್ ಅಂತ. ಸೊ ಇದನ್ನ ಬ್ಲಶ್ ಆಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಪಿಂಕ್ ಒನ್ ತರಿಸಿದ್ದೀನಿ. ಸೊ ಇದರಲ್ಲಿ 2-3 ಶೇಡ್ ಬರುತ್ತೆ, ಚೆರಿ ರೆಡ್ ಮತ್ತೆ ಪಿಂಕ್ ಮತ್ತೆ ಇನ್ನೊಂದು ಬ್ರೌನ್ ಕಲರ್ ಏನೋ ಬರುತ್ತೆ. ಸೊ ಯಾವ್ದು ಸೂಟ್ ಆಗುತ್ತೋ ನಿಮ್ಮ ಸ್ಕಿನ್ಗೆ ಅದನ್ನ ತರಿಸ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಬ್ಯಾಂಗಲ್ಸ್ ಕೂಡ ತರಿಸಿದೀನಿ. ಇದು ಬಂದ್ಬಿಟ್ಟು ಒಂದು ನೆಕ್ ಅಂಡ್ ಇಯರಿಂಗ್ಸ್ ಸೆಟ್ ತೋರಿಸೋದಲ್ವಾ, ಒಂದು ಸಿಲ್ವರ್ ಆಕ್ಸಿಡೈಸ್ಡ್, ಅದಕ್ಕೆ ಮ್ಯಾಚ್ ಆಗ್ಲಿ ಅಂತ ಹೇಳ್ಬಿಟ್ಟು ಸಿಲ್ವರ್ ಆಕ್ಸಿಡೈಸ್ಡ್ ಈ ಒಂದು ಬ್ಯಾಂಗಲ್ ನ ತರಿಸಿದೀನಿ. 2 ಬ್ಯಾಂಗಲ್. ನೋಡೋಣ ಇವಾಗೆಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಕಾಂಬೋದಲ್ಲಿ ಸ್ಟೈಲ್ ಮಾಡ್ತಾರಲ್ಲ, ಹೇಗ್ ಕಾಣಿಸುತ್ತೆ ಅಂತ. ಸೊ ನಾನು ಕೂಡ ತರಿಸಿದೀನಿ, ಹೇಗ್ ಕಾಣಿಸುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾನು ಈ ಒಂದು ಸ್ಲಿಪ್ಪರ್ ನ ತರಿಸಿದೀನಿ, ಫ್ಲಾಟ್ಸ್ ನ. ಸೊ ಇದು ಬಂತು 200 rupees ಜಸ್ಟ್ ಅಷ್ಟೇ. ಗೋಲ್ಡ್ ಕಲರ್ ಅಲ್ಲಿ ತುಂಬಾ ಸ್ಟೈಲಿಂಗ್ ಆಗಿದೆ, ಬಟ್ ಇದು ತುಂಬಾ ಫ್ಲಾಟ್ ಆಗಿದೆ. ಹೀಲ್ಡ್ ಬೇಕಾದ್ರೂ ನೀವು ತಗೊಳ್ಬಹುದು, ಬಟ್ ನನಗೆ ಫ್ಲಾಟ್ ಇಷ್ಟ, ಹಾಗಾಗಿ ನಾನು ಈ ಒಂದು ಫ್ಲಾಟ್ ಸ್ಲಿಪ್ಪರ್ ನ ತರಿಸಿದೀನಿ. ಇದು ಜಸ್ಟ್ 200 rupees ಅಷ್ಟೇ. ಸೊ ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ. ಇದು ಬ್ಯಾಕ್ ಕಾಂಬೋದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬ್ಲಾಕ್ ಕಲರ್ ಬ್ಯಾಗ್ ತಗೊಂಡಿದ್ದೀನಲ್ಲ, ಹಾಗಾಗಿ ನಾನು ಸ್ಲೀವ್ಲೆಸ್ ಬ್ಲೌಸ್ ಕೂಡ ತರಿಸಿದೀನಿ. ನಾನು ಫಸ್ಟ್ ಒಂದು ತರಿಸಿದ್ದೆ, ಅದು ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ, ಹಾಗಾಗಿ ನೆಕ್ಸ್ಟ್ ಇದೊಂದು ಬ್ಲೌಸ್ ನ ತರಿಸಿದೀನಿ. ಬ್ಲಾಕ್ ಕಲರ್ ಬ್ಲೌಸ್, ಸ್ಲೀವ್ಲೆಸ್ ಬ್ಲೌಸ್. ಸ್ವಲ್ಪ ನಾನು ಆಗ್ಲೇ ಹೇಳ್ದಾಗೆ ಒಂದ್ ಸ್ವಲ್ಪ ಮಾಡರ್ನ್ ಟಚ್ ಕೊಡೋದ್ರಿಂದ ಸ್ವಲ್ಪ ಸ್ಲೀವ್ಲೆಸ್ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿದೀನಿ. ಸೊ ಎಲ್ಲ ಕೂಡ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ ಕೊನೆಯಲ್ಲಿ ಯಾವ ತರ ಬರುತ್ತೆ ಅಂತ. ಇನ್ನು ಅಟ್ ಲಾಸ್ಟ್ ಬಂದ್ಬಿಟ್ಟು ಸ್ಯಾರಿ ನಾನು ಆಗ್ಲೇ ಹೇಳ್ದಾಗೆ ಸೂಪರ್ ಡೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ಬಾಂದಿನಿ ಸ್ಯಾರಿ ವಿತ್ ಈ ತರ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಪ್ಲಸ್ ಪಾಯಿಂಟ್ 1 ಬಂದ್ಬಿಟ್ಟು ತುಂಬಾ ಸಾಫ್ಟ್ ಆಗಿದೆ, ಕ್ವಾಲಿಟಿ ಮಾತ್ರ A1 ಕ್ವಾಲಿಟಿ ಆಗಿದೆ. ಇದರಲ್ಲಿ ಸುಮಾರು ಕಲರ್ಸ್ ಬರುತ್ತೆ, ರಾಯಲ್ ಬ್ಲೂ ಆಗಿರ್ಬೋದು, ಮತ್ತೆ ಸ್ವಲ್ಪ ಟೈ ಅಂಡ್ ಡೈ ಅಲ್ಲಿ ಬರುತ್ತೆ, ಸುಮಾರು ಬೇರೆ ಬೇರೆ ಟೈಪ್ ಅಲ್ಲಿ ಬರುತ್ತೆ. ಬಟ್ ನಾನು ಈ ಒಂದು ಡಿಸೈನ್ ಅಲ್ಲಿ ತರಿಸಿದೀನಿ. ಮತ್ತೆ ಸ್ಯಾರಿ ಲೆಂತ್ ಕೂಡ ಅಷ್ಟೇ, ತುಂಬಾ ಲೆಂತಿಯಾಗಿ ಚೆನ್ನಾಗಿದೆ ಇದು ಸ್ಯಾರಿ. ಸೊ ಆಲ್ ಓವರ್ ಸ್ಯಾರಿ ಬಂದು ಈ ತರ ಒಂದು ಬಾರ್ಡರ್ ನ ಕೊಟ್ಟಿದ್ದಾರೆ. ಸೊ ಈ ತರ ಬಾರ್ಡರ್. ಸೊ ಕ್ವಾಲಿಟಿ ಬಂದು ತುಂಬಾನೇ ಚೆನ್ನಾಗಿದೆ. ಮೇ ಬಿ ಇದು ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಕಲರ್ ಅಂತ ಅನ್ನಿಸ್ಬೋದು, ಬಟ್ ತುಂಬಾನೇ ಡಾರ್ಕ್ ಕಲರ್ ಇದೆ. ಡಾರ್ಕ್ ಪಿಂಕ್ಗೆ ಯೆಲ್ಲೋ ಕಲರ್ ಮಧ್ಯ ಈ ತರ ಕೊಟ್ಟಿದ್ದಾರೆ ಬುಟ್ಟ, ಮತ್ತೆ ಲೈನ್ಸ್ ಕೂಡ ಇದೆ, ಪಿಂಕ್, ಲೈಟ್ ಪಿಂಕ್ ಕಲರ್. ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಅಂತೂ, ನಂಗೆ ತುಂಬಾನೇ ಇಷ್ಟ ಆಯ್ತು. ಇದಕ್ಕೆ ನಾನು ಕೊಟ್ಟಿದ್ದು ಜಸ್ಟ್ 299 rupees ಅಷ್ಟೇ. ನಾನು ಆಗ್ಲೇ ಹೇಳ್ದಾಗೆ ಇವತ್ತು ನಾನು ಏನೇನು ತೋರಿಸಿದ್ದೀನಲ್ಲ ಪ್ರಾಡಕ್ಟ್ಸ್ ಎಲ್ಲ ಬಿಲೋ 300 rupees ಅಲ್ಲಿ ಬರೋ ಅಂಥದ್ದು. ಒಂದೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ಶಾಪ್ಸಿಯಲ್ಲಿ ಮೇ ಬಿ ಅದ್ರದ್ದು ಪ್ರಾಡಕ್ಟ್ ಚೆನ್ನಾಗಿದ್ದಾಗ ತುಂಬಾ ಜನ ಬೈ ಮಾಡ್ತಿದ್ದಂಗೆ ಅವರು ಕೂಡ ಸ್ವಲ್ಪ ಪ್ರೈಸ್ ನಲ್ಲಿ ಒಂದೊಂದ್ಸಲ ಚೇಂಜ್ ಮಾಡ್ತಾ ಇರ್ತಾರೆ. ನೋಡ್ಕೊಂಡು ಬೇಕಿದ್ರೆ ಬೈ ಮಾಡಿ. ಸೊ ಈ ಸ್ಯಾರಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಸಖತ್ತಾಗಿದೆ ನಿಜವಾಗ್ಲೂ. 299 rupees. ಇದು ಹೊರ್ಗಡೆ ನೀವೇನಾದ್ರೂ ತಗೊಳಕ್ ಹೋಗ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಇದು ಎಬೋ ಒಂದು 700 rupees ಇರುತ್ತೆ. ಏನಂತ ಅಂದ್ರೆ ಈ ತರ ಬಾಂದಿನಿ ಸ್ಯಾರೀಸ್ ನಿಮ್ಗೆ ಹೊರಗಡೆ ಲೋಕಲ್ ಅಲ್ಲಿ ಬೇರೆ ಒಂದು ಆನ್ಲೈನ್ಸ್ ಅಲ್ಲಿ 300ಗೆ 400ಗೂ ಸಿಗುತ್ತೆ, ಇಲ್ಲ ಅಂತ ಇಲ್ಲ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಫಸ್ಟ್ ಆಗಿರುತ್ತೆ. ಜಾರ್ಜೆಟ್ ಮೆಟೀರಿಯಲ್ ಇರುತ್ತೆ. ಬಟ್ ಇದೇನಂದ್ರೆ ಹೈ ಕ್ವಾಲಿಟಿ ಜಾರ್ಜೆಟ್ ಇದೆ,
ತುಂಬಾನೇ ತಿಕ್ಕಾಗಿ ಮೆಟೀರಿಯಲ್ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ ಯಾವಾಗ್ಲೂ ಅಷ್ಟೇ. ಇದನ್ನ ಡೆಫಿನೆಟ್ ಆಗಿ ಹೊರಗಡೆ ಇದು ಮೋರ್ ದೆನ್ 700 ರುಪೀಸ್ ಇರುತ್ತೆ ಶಾಪ್ಸ್ ಅಲ್ಲೆಲ್ಲ. ಜಸ್ಟ್ ನನಗೆ 299 ರುಪೀಸ್ಗೆ ಶಾಪ್ಸಿಯಲ್ಲಿ ಸಿಕ್ಕಿದ್ದು. ಸೊ ಇವಾಗ ಬನ್ನಿ ಇದನ್ನ ನಾನು ವೇರ್ ಮಾಡಿ ಯಾವ ರೀತಿಯಾಗಿ ಸ್ಟೈಲ್ ಮಾಡ್ಬೋದು ಅಂತ ತೋರಿಸ್ತೀನಿ. ಅಟ್ ಲಾಸ್ಟ್ ನಾನು ಇನ್ನೊಂದು ಮರ್ತ್ಬಿಟ್ಟಿದ್ದೆ ತೋರ್ಸೋದು, ಅದಕ್ಕೆ ಸ್ಯಾರಿ ಬೆಲ್ಟ್, ಇದು ಡ್ರೆಸ್ಗೂ ಕೂಡ ಯೂಸ್ ಮಾಡ್ಬೋದು, ಬೆಲ್ಟ್ ನ ತರಿಸಿದೀನಿ. ಇದೇನಂತ ಅಂದ್ರೆ ಇದು ಸ್ಟ್ರೆಚಬಲ್ ಇರುತ್ತೆ. ಸೊ ಎಷ್ಟು ನಾವು ದಪ್ಪ ಸಣ್ಣ ಇದ್ರೂ ಕೂಡ ಹಾಕೊಳ್ಬಹುದು. ಸೊ ಸ್ಟ್ರೆಚಬಲ್ ಇರೋದ್ರಿಂದ ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಈ ತರ ಡಿಸೈನ್ ಅಲ್ಲಿ ಬರುತ್ತೆ. ಸೊ ಇವಾಗ ಇದನ್ನೆಲ್ಲ ಹಾಕೊಂಡು ಒಂದ್ಸಲ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋರಂತೆ.